ಇವರು ಒಂದು ಕಾಲದಲ್ಲಿ ಬಹುಬೇಡಿಕೆಯ ನಟನಾಗಿ ಮಿಂಚಿದ್ದರು. ಹೀರೋಗಳಿಗಿಂತ ವಜ್ರಮುನಿಯವರೇ ಹೈಲೈಟ್ ಆಗುತ್ತಿದ್ದ ದಿನಗಳದು. ಸಿನಿಮಾದಲ್ಲಿ ವಿಲನ್ ಆದರೂ ಕೂಡ ನಿಜ ಜೀವನದಲ್ಲಿ ಮೃದು ಸ್ವಭಾವದ ವ್ಯಕ್ತಿಗಳಾಗಿದ್ದರು. ಆದರೆ ಅವರ ಸಿನಿ ಜೀವನದಲ್ಲಿ ಅವರು ತೆಗೆದುಕೊಂಡ ದಿಟ್ಟ ನಿರ್ಧಾರವೆಂದರೆ ನಿರ್ಮಾಪಕರಾಗಿ ಅದೃಷ್ಟ ಪರೀಕ್ಷೆಗೆ ಇಳಿದರು. ನಿರ್ಮಾಪಕರಾಗಿ ಇವರು ಬೆಂಕಿಯ ಬಲೆ, ಸಿಂಹದ ಮರಿ, ಅಪರಾಧಿ, ಕುದುರೆಮುಖ ಚಿತ್ರಗಳನ್ನು ನಿರ್ಮಿಸಿದರು. ಇದರಲ್ಲಿ ಅಪರಾಧಿ ಚಿತ್ರವು 1976ರಲ್ಲಿ ತೆರೆ ಕಂಡಿತ್ತು. ಇದು ಕ್ರೈಮ್ ಸಬ್ಜೆಕ್ಟ್ ಆಗಿದ್ದರಿಂದ ಅವಾಗಿನ ಪ್ರೇಕ್ಷಕರಿಗೆ ಅಷ್ಟೊಂದು ಮನರಂಜನೆ ನೀಡಲಿಲ್ಲ. ಇನ್ನು 1978ರಲ್ಲಿ ತೆರೆ ಕಂಡ ಕುದುರೆಮುಖ ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಚಿತ್ರವಾಗಿದ್ದರಿಂದ ಇವರಿಗೆ ಈ ಚಿತ್ರದಿಂದ ಒಂದು ದೊಡ್ಡ ಹೊಡೆತ ಬಿದ್ದಿತ್ತು. ಇದರಿಂದ ತುಂಬ ನಷ್ಟ ಅನುಭವಿಸಿದರು. ಇನ್ನು ಬೆಂಕಿಯ ಬಲೆ ಮತ್ತು ಸಿಂಹದ ಮರಿ ಕೂಡ ಅಷ್ಟೊಂದು ಒಳ್ಳೆಯ ಹಣ ಮಾಡಲಿಲ್ಲ. ಇವರು ಸಾಲು ಚಿತ್ರಗಳ ಸೋಲಿನಿಂದ ಸಾಲದ ಸುಳಿಗೆ ಸಿಲುಕಿದರು. ನಂತರದ ದಿನಗಳಲ್ಲಿ ವಜ್ರಮುನಿ ಅವರಿಗೆ ಆರೋಗ್ಯ ಕೈಕೊಟ್ಟಿದ್ದರಿಂದ ಇವರಿಗೆ ಕಿಡ್ನಿ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಂಡವು. ಶುಗರ್ ಮತ್ತು ರಕ್ತಹೀನತೆಯಿಂದ ಕಣ್ಣು ಕಾಣದಂತಾಗಿ ಕಿವಿ ಕೇಳಿಸುವುದು ನಿಂತಿತು. ಹೀಗಾಗಿ ಸರಿಯಾದ ಚಿಕಿತ್ಸೆ ಇಲ್ಲದ ಕಾರಣ 2006 ಜನವರಿ 5ರಂದು ನಿಧನರಾದರು. ಇವರು ಕನ್ನಡದ ಅಭಿಮನ್ಯು, ಗಡಿಬಿಡಿ ಗಂಡ, ಲಂಕೇಶ್, ಪೊಲೀಸ್ ಸ್ಟೋರಿ 2 ಚಿತ್ರಗಳಲ್ಲಿ ನಟಿಸಿದರು. ಇದಲ್ಲದೆ ತೆಲುಗು, ಹಿಂದಿ ಸೇರಿದಂತೆ ಸುಮಾರು 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರು. 2011ರಲ್ಲಿ ತಮ್ಮ ಮೂತ್ರಪಿಂಡ ಮತ್ತು ಲಿವರ್ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಫಲಿಸದ ಕಾರಣ ಮರಣ ಹೊಂದುತ್ತಾರೆ. ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ರವರು ಸುಮಾರು 300ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದರು. ಇದರಲ್ಲಿ ಸುಮಾರು 47ಕ್ಕೂ ಅಧಿಕ ಚಿತ್ರವನ್ನು ನಿರ್ಮಾಣಿಸಿದ್ದರು. 1986ರಲ್ಲಿ ಆಫ್ರಿಕಾದಲ್ಲಿ ಶೀಲಾ ಮತ್ತು ತಮಿಳಿನ ಅದತು ವರಿಸು ಮತ್ತು ಗಂಗ್ವಾ ಎಂಬ ಹಿಂದಿ ಚಿತ್ರಗಳೊಂದಿಗೆ ನಷ್ಟ ಅನುಭವಿಸಿದರು. ಇವರು ಕೆಲವೊಂದು ಸಂದರ್ಶನಗಳಲ್ಲಿ ಹೇಳಿದ ಹಾಗೆ ಸತತ 19 ಚಿತ್ರಗಳು ವಿಫಲವಾದವು. ಇದು ಅವರಿಗೆ ಸುಮಾರು 35 ಕೋಟಿಗೂ ಹೆಚ್ಚಿನ ನಷ್ಟವನ್ನು ತಂದುಕೊಟ್ಟಿತು. 2019ರ ಶಿವರಾಜ್ಕುಮಾರ್ ನಟನೆಯ ಆಯುಷ್ಮಾನ್ ಭವ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ವಿಫಲಗೊಂಡಿತು. ಸಾಲಗಳಿಂದಾಗಿ 2021ರಲ್ಲಿ ಅವರ ಬೆಂಗಳೂರಿನ HSR ಲೇಔಟ್ನಲ್ಲಿ ಇರುವ ತಮ್ಮ ಮನೆಯನ್ನು ರಿಷಬ್ ಶೆಟ್ಟಿಯವರಿಗೆ 10.5 ಕೋಟಿಗೆ ಮಾರಾಟ ಮಾಡುತ್ತಾರೆ. ಇನ್ನು ಕೆಲವೊಂದು ಚೆಕ್ ಬೌನ್ಸ್ಗಳ ಪ್ರಕರಣಗಳು ಇವರಿಗೆ ನಷ್ಟವನ್ನು ತಂದುಕೊಟ್ಟವು. ಇದಾದ ಬಳಿಕ ಸಾಕಷ್ಟು ದಿನದಿಂದ ಆರೋಗ್ಯದಿಂದ ಬಳಲಿದರು. ತಮ್ಮ 81 ವಯಸ್ಸಿನಲ್ಲಿ ನಿಧನವನ್ನು ಹೊಂದಿದರು. ಬ್ಯಾಂಕ್ ಜನಾರ್ದನ್ ಮೂಲ ಹೆಸರು ಜನಾರ್ದನ್ ರಾವ್. ಇವರು ಹಾಸ್ಯದ ಮೂಲಕ ಪ್ರಖ್ಯಾತಿ ಗಳಿಸಿದ ಇವರು ಚಿತ್ರ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದರು. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆದರೆ 2023ರ ಉಂಡೇನಾಮ ಎಂಬ ಚಿತ್ರ ಇವರ ಪಾಲಿಗೆ ಕೊನೆಯ ಚಿತ್ರವಾಗುತ್ತದೆ. ಹೌದು, ತಮ್ಮ 76ನೇ ವಯಸ್ಸಿನಲ್ಲಿ ಉಸಿರಾಟದ ತೊಂದರೆಯಿಂದಾಗಿ ಹಾಸ್ಪಿಟಲ್ ದಾಖಲಾಗಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇನ್ನಷ್ಟು ಸ್ಯಾಂಡಲ್ವುಡ್ನ ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.